ಔರಂಗಜೇಬ ಎಲ್ಲೂ ಕ್ರೂರಿಯಲ್ಲ. ಔರಂಗಜೇಬನ ಕಾಲದಲ್ಲಿಯೇ ಭಾರತದ ಗಡಿಗಳು ನಿರ್ಧಾರ ಆಗಿದ್ದು ಆಫ್ಘಾನಿಸ್ತಾನದವರು. ಆದರೆ ಈ ಮುಸ್ಲಿಂ ಜನನಾಯಕರಿಗೆ ಒಂದು ರೀತಿಯಾದ ಮೋಜು. ಯಾವಾಗೂ ಈ ಸಮಾಜವನ್ನು ಕೆಣಕಬೇಕು, ಭ್ರಾತೃತ್ವವನ್ನು ಕದಡಬೇಕು, ಕೋಮು ಸಾಮರಸ್ಯವನ್ನು ಕದಡಬೇಕು, ನಾವು ಮೊಘಲರ ಫಾಲೋವರ್ಸು ಅಂತಲೇ ಅನ್ನಬೇಕು, ನಾವು ಪಾಕಿಸ್ತಾನಕ್ಕೆ ನಿಷ್ಠರಾಗಿರೋದು ಅನ್ನೋದನ್ನು ಮಾಡಬೇಕು, ಓಲೈಕೆ ಮಾಡಬೇಕು, ಯಾವುದಾದ್ರೂ ಒಂದು ರೀತಿಯಲ್ಲಿ ಸುದ್ದಿಲಿರಬೇಕು. ಧರ್ಮ ಸಹಿಷ್ಣು ಔರಂಗಜೇಬ ಏನು ಮಾಡ್ದ ಗೊತ್ತಾ? ಕೇಶವರಾಯನ ಮಂದಿರದಿಂದ ತಂದಂತಹ ದೇವತಾ ವಿಗ್ರಹಗಳನ್ನು ಆಗ್ರಾದಲ್ಲಿರುವಂಥ ನವಾಬ್ ಬೇಗಂ ಸಾಹಿಬ್ ಮಸೀದಿಯ ಮೆಟ್ಟಿಲ ಕೆಳಗಡೆ ಹಾಕಿದ ಅಂತ. ಈ ಕಣ್ಣನ್ನು ತಿವಿಯೋಕ್ಕೆ ಮುಂಚೆ ಉಬ್ಬು ಏರಾಕಿ ಉತ್ತರವನ್ನು ಕೊಟ್ಟಂಥ ಔರಂಗಜೇಬನ 5 ಲಕ್ಷ ಸೈನಿಕರ ಮುಂದೆ ದಿಟ್ಟವಾಗಿ ಎದೆಯನ್ನು ನಿಟ್ಟಿಸಿ ನಿಂತಹ ಮಹಾನ್ ವೀರ ಸಂಭಾಜಿ ಅಂತ ಹೇಳೋದಕ್ಕೆ ನನ್ನ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಮಿಸ್ಟರ್ ಅವಿವೇಕಿ ಅಬು ಅಜ್ಮಿ, ಮೈಂಡ್ ಇಟ್. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಬು ಅಜ್ಮಿ ಅನ್ನುವ ಅವಿವೇಕಿ ಔರಂಗಜೇಬನ ಹೈಬ್ರಿಡ್ ತಳಿಯಲ್ಲದೆ ಮತ್ತೇನು. ಯಾರಪ್ಪ ಈ ಅಬು ಅಜ್ಮಿ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಶಿವಾಜಿ ನಗರ ಅಂತ ಇದೆ, ಆ ಏರಿಯಾದ ಶಾಸಕ ಈತ, ಆ ಕ್ಷೇತ್ರದ ಶಾಸಕ. ಇವರು ಸಮಾಜವಾದಿ ಪಾರ್ಟಿಯಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿರುವಂಥ ಒಬ್ಬ ಶಾಸಕ ಈತ ಮೊನ್ನೆ ಚಾಹ್ವಾ ಅಂತ ಸಂಭಾಜಿಯವರ ಜೀವನ ಚರಿತ್ರೆಯ ನೈಜ ಘಟನೆಯ ಆಧಾರಿತವಾಗಿ ಚಲನಚಿತ್ರ ಬಂತಲ್ಲ, ಆವಾಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಇತ್ತೀಚೆಗೆ, ಒಂದು 5-6 ದಿನಗಳ ಕೆಳಗಡೆ ಅಂದ್ಕೊಳ್ತೀನಿ. ಈತ ಏನಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಹೇಳಿದ್ರೆ, ಔರಂಗಜೇಬ ಎಲ್ಲೂ ಕ್ರೂರಿಯಲ್ಲ, ಔರಂಗಜೇಬನ ಕಾಲದಲ್ಲಿಯೇ ಭಾರತದ ಗಡಿಗಳು ನಿರ್ಧಾರ ಆಗಿದ್ದು ಆಫ್ಘಾನಿಸ್ತಾನದವರೆಗೂ ನಮ್ಮ ಗಡಿ ಹರಡ್ಕೊಂಡಿತ್ತು. ಹಾಗಾಗಿ ಔರಂಗಜೇಬನ ಕ್ರೂರಿ ಅಂತ ಹೇಳೋಕ್ಕಾಗಲ್ಲ. ಔರಂಗಜೇಬ ಕ್ರೂರಿ ಆಗಿದ್ದಿದ್ದರೆ ಭಾರತದಲ್ಲಿ ಯಾವೊಬ್ಬ ಹಿಂದೂನೂ ಇರ್ತಾ ಇರಲಿಲ್ಲ, ಬರೀ ಮುಸಲ್ಮಾನರೇ ಇರ್ತಾಯಿದ್ರು. ಹಾಗಾಗಿ ಇವತ್ತು ಹಿಂದೂಗಳು ಉಳ್ಕೊಂಡಿದ್ದಾರೆ. ಅವತ್ತಿನ ಕಾಲಕ್ಕೆ, ಔರಂಗಜೇಬನ ಕಾಲಕ್ಕೆ ಭಾರತವನ್ನು ಸೋನೆ ಕಿ ಚಿಡಿಯಾ ಅಂದರೆ ಚಿನ್ನದ ಪಕ್ಷಿ ಅಂತ ಕರಿತಾ ಇದ್ರು ಅಂತ ಹೇಳುವಂಥ ಅರ್ಥದಲ್ಲಿ ಈತ ಮಾತಾಡ್ತಾನೆ. ತನ್ನ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾನೂ ಹೋಗ್ತಾನೆ. ಆದರೆ ಅಲ್ಲಿ ಇವತ್ತು ಮಹಾರಾಷ್ಟ್ರದ ಸ್ಪೀಕರ್ ಅವ್ರು ಏನಿದ್ದಾರೆ, ಈತನ ಬಡ್ಜೆಟ್ ಅಧಿವೇಶನ ಮುಗಿಯೋವರೆಗೂ ವಿಧಾನಸೌಧದ ಪರಿವ್ಯಾಪ್ತಿ ಒಳಗಡೆ ಕಾಲನ್ನು ಹಾಕಬಾರ್ದು ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಇವನ್ನ ನಿಜವಾಗೂ ಒಂದು ಬರ್ತಾ ಇರೋಂಥ ಆಕ್ರೋಶಕ್ಕೆ ಇವರು ಈ ದೇಶವನ್ನು ಯಾವ ನಿಟ್ಟಿನಲ್ಲಿ ಏಳಿಸ್ತಾರೆ ಅಂತ ಹೇಳೋದಕ್ಕೆ ನಮಗೆ ಯಾವಾಗಲೂ ಈ ಮರೆತು ಹೋದಂಥ ಇತಿಹಾಸಗಳನ್ನ ಕೆದಕಬಾರ್ದು, ಇವರು ಹೇಳುವಂಥ ಒಂದು ಬೀಭತ್ಸತೆಯನ್ನು ಜನರ ಮುಂದೆ ಇಡಬಾರ್ದು ಅಂತಲೇ ನಾವು ಉದ್ದೇಶದಲ್ಲಿರ್ತೀವಿ. ಆದರೆ ಈ ಮುಸ್ಲಿಂ ಜನನಾಯಕರಿಗೆ ಒಂದು ರೀತಿಯಾದ ಮೋಜು. ಯಾವಾಗೂ ಈ ಸಮಾಜವನ್ನು ಕೆಣಕಬೇಕು, ಭ್ರಾತೃತ್ವವನ್ನು ಕದಡಬೇಕು, ಕೋಮು ಸಾಮರಸ್ಯವನ್ನು ಕದಡಬೇಕು, ನಾವು ಮೊಘಲರ ಫಾಲೋವರ್ಸು ಅಂತಲೇ ಅನ್ನಬೇಕು, ನಾವು ಪಾಕಿಸ್ತಾನಕ್ಕೆ ನಿಷ್ಠರಾಗಿರೋದು ಅನ್ನೋದನ್ನು ಮಾಡಬೇಕು, ಓಲೈಕೆ ಮಾಡಬೇಕು, ಯಾವುದಾದ್ರೂ ಒಂದು ರೀತಿಯಲ್ಲಿ ಸುದ್ದಿಲಿರಬೇಕು. ಇಂಥವರೆಲ್ಲ ನಮ್ಮ ಜನಪ್ರತಿನಿಧಿಗಳಾಗೋದ್ರೆ ದೇಶದ ಭವಿಷ್ಯ ಹೆಂಗಿರುತ್ತೆ ಅನ್ನೋವಂಥ ಪ್ರಶ್ನೆನ ಮೂರ್ಖರಾಗಿರ್ತಕ್ಕಂಥ ನಾವು ಹಿಂದೂಗಳು ನಮ್ಮ ಮುಂದೆ ಇಟ್ಕೋಬೇಕು. ಯಾಕೆಂದರೆ ನಮಗಿನ್ನೂ ರಾಜಕೀಯ ಪರಿಜ್ಞಾನವೇ ಬರಲಿಲ್ಲ. ಇಂಥ 100 ಲಕ್ಷ ಸ್ಟೇಟ್ಮೆಂಟ್ಗಳು ನಮ್ಮ ಕಣ್ಮುಂದೆ ಬಂದರೂ ಕೂಡ ನಾವು ಎಲ್ಲಿ ಕೂಡ ಎಚ್ಚೆತ್ಕೊಳ್ಳೋವಂಥ ಒಂದು ವಿಷಯಕ್ಕೆ ಹೋಗ್ತಾ ಇಲ್ಲ. ಅದು ಹೇಗೂ ಇರಲಿ, ಒತ್ತೊಟ್ಟಿಗೆ ಒಂದು ಲೆಕ್ಕಾಚಾರದ ಪ್ರಕಾರ ಹೋದರೆ ಈತನಿಗೆ ಶಾಸಕತ್ವವನ್ನೇ ರದ್ದು ಮಾಡಬೇಕು ಅನ್ನೋ ಮಟ್ಟಿಗೆ ಇವತ್ತು ಆಕ್ರೋಶ ಭುಗಿಲೇಳ್ತಾ ಇರ್ತಕ್ಕಂಥದ್ದು. ಅದಿರಲಿ, ಈತ ಹೇಳಿದ್ನಲ್ಲ, ಮೊಟ್ಟ ಮೊದಲನೇದಾಗಿ ಭಾರತವನ್ನು ಔರಂಗಜೇಬನ ಕಾಲದಲ್ಲಿ ಸೋನೆ ಕಿ ಚಿಡಿಯಾ ಅಂತ ಕರಿತಾ ಇದ್ರು. GDP, ಜಗತ್ತಿನ GDPಯಲ್ಲಿ 24% ಇತ್ತು ಔರಂಗಜೇಬನ ಕಾಲದಲ್ಲಿ ಅಂತ ಈತ ಹೇಳ್ತಾನಲ್ಲ, ಅಪ್ಪಟ ಸುಳ್ಳು. ಯಾಕೆ ಅಂತಂದರೆ ಭಾರತ ಮೊದಲಿಂದನೂ ಸೋನೆ ಕಿ ಚಿಡಿಯಾನೇ, ಈಗಲೂ ಸೋನೆ ಕಿ ಚಿಡಿಯಾನೇ, ಮುಂದೇನೂ ಸೋನೆ ಕಿ ಚಿಡಿಯಾಗೇ ಇರುತ್ತೆ. ಔರಂಗಜೇಬನ ಹಿಂದಿನ ಕಾಲಕ್ಕೆ ಹೋದರೆ ಅಂದರೆ ಕ್ರಿಸ್ತಶಕ 1000 ಇಸ್ವಿಯಲ್ಲಿ ಭಾರತದ GDP 30 ಇತ್ತು. ಯಾವಾಗ ಮೊಘಲರು ಭಾರತಕ್ಕೆ ಒಕ್ಕರಿಸ್ಕೊಂಡ್ರೋ ಅದು ಕಡಿಮೆ ಆಗಿ ಬಂದು 26% ಬಂದಿದ್ದು. ಅರ್ಥ ಆಯ್ತಲ್ವಾ? ಅದಾದಮೇಲೆ ಯಾವಾಗ ಈ ಮೊಘಲರ ಕಾಲ ಅಂತ್ಯ ಆಯಿತು, ಆವಾಗ ನೋಡಿ ಶಿವಾಜಿಯವರ ಹಿಂದವಿ ಸ್ವರಾಜ್ಯ ಇವೆಲ್ಲ ಬರೋದಕ್ಕೆ ಶುರುವಾಯಿತು. ವಿಜಯನಗರ ಸಾಮ್ರಾಜ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಯಿತು. ಹಿಂಗಾಗಿ ಮತ್ತೆ GDP ರೈಸ್ ಆಗ್ತಾ ಹೋಯಿತು. ಔರಂಗಜೇಬನ ಕಾಲಕ್ಕೆ 24% ಇದ್ದಿದ್ದು ಕಡಿಮೆ ಆಗಿತ್ತು, 6% ಕಡಿಮೆ ಆಗೋಯಿತು.
ಇವರು ಮೊಘಲರ ಎಂಟ್ರಿ ಆದಮೇಲೆ ಅನ್ನೋದು ನಾವಿಲ್ಲಿ ಗಣನೆಗೆ ತೊಗೋಬೇಕು. ಒಂದು ವಿಷಯಕ್ಕೆ ನಾನು ಉತ್ತರವನ್ನು ಕೊಟ್ಟೆ. ಇನ್ನು ಈ ಔರಂಗಜೇಬ ಇದ್ದಾನಲ್ಲ, ಇವನು ಕ್ರೂರಿ ಅಲ್ಲ ಅಂತ ಹೇಳ್ತೀರಲ್ಲ ನೀವು, ಯಾವ ಅರ್ಥದಲ್ಲಿ ಇವರು ಹೇಳ್ತಾರೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಬೇಕು ಅಂತ ಸ್ವಲ್ಪ ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊಟ್ಟ ಮೊದಲನೆಯದಾಗಿ ಈ ಇತಿಹಾಸದ ಪುಟಗಳನ್ನು ನಾವು ತಿರುಗಿಸ್ತಾ ಹೋದರೆ ಈ ಔರಂಗಜೇಬ ಅನ್ನೋನು ಒಬ್ಬ ರಕ್ತ ಪಿಪಾಸುವಾಗಿ ಕಾಣ್ತಾನೆ, ಇವನೊಬ್ಬ ಮಾನವ ದ್ವೇಷಿ ಅನ್ನೋದನ್ನು ಕಾಣ್ತಾನೆ, ಯಾರನ್ನು ನಂಬದೇ ಇರತಕ್ಕಂಥ ಒಬ್ಬ ಕಠೋರವಾದ ವ್ಯಕ್ತಿಯಾಗಿ ನನಗೆ ಕಂಡುಬಂದ. ಆದರೆ ಇದನ್ನೆಲ್ಲ ನಾವು ಹೇಳಲಿಕ್ಕೆ ನಮಗೆಲ್ಲೂ ಕೂಡ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಈ ದೇಶದಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ದೇಶವನ್ನು ಆಳಿದಂಥ ಜನನಾಯಕರಿಗೆ ಈ ದೇಶದ ನೈಜ ಇತಿಹಾಸವನ್ನು ಜನರಿಗೆ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ಇವರ ಅಧಿಕಾರದ ಲಾಲಸೆಗೋಸ್ಕರ ತಿರುಚಿದ ಇತಿಹಾಸಗಳನ್ನು ಕಲಿಸಿ ಇವತ್ತು ಜನರನ್ನು ಬೇರೆ ರೀತಿಯಾಗಿ ತಯಾರು ಮಾಡಿಟ್ಕೊಂಡಿದ್ದಾರೆ. ಆದರೆ ಲಭ್ಯತೆ ಇರತಕ್ಕಂತಹ ಒಂದು ಇತಿಹಾಸದ ದಾಖಲೆಗಳನ್ನು ಓದಿದಾಗ, ನಂಬಲು ಅರ್ಹವಾಗಿರುವಂಥ ಇತಿಹಾಸಗಳನ್ನು ಓದಿದಾಗ ನಮಗೆ ಸಾಕಷ್ಟು ಅಂಶಗಳು ಬೆಳಕಿಗೆ ಬರುತ್ತೆ. ಈ ಶಾಜಹಾನ್ ಯಾರು ರೀ? ತಾಜ್ ಮಹಲ್ ಅಂತ ಇವತ್ತು ಹೇಳ್ತಾರಲ್ಲ, ಹಿಂದೂ ಮಂದಿರ ಅದು ಅಥವಾ ಒಂದು ರಾಜನ ಅರಮನೆ ಅಂತ ಇಟ್ಕೊಳ್ಳೋಣ ನಾವು, ಅದ್ರ ವಿಷಯನ ಆಮೇಲೆ ಮಾತಾಡೋಣ. ಅದನ್ನು ನಾನೇ ಕಟ್ಟಿದ್ದು ಅಂತ ಹೇಳ್ಕೊಳ್ತಾನಲ್ಲ ಇವತ್ತು ಶಹಜಹಾನ್ ಮಮ್ತಾಜ್ಗೋಸ್ಕರ. ತನ್ನ ಮಮ್ತಾಜ್ಗೆ 14ನೇ ಡೆಲಿವರಿ ಮಾಡೋವಾಗ ಸತ್ತೋಗ್ಬಿಡ್ತಾಳಾಕೆ. ಆ ಮಮ್ತಾಜ್ಗೋಸ್ಕರ ರಿನೋವೇಟ್ ಮಾಡಿದ್ನಲ್ಲ ತೇಜೋಮಯ ಮಹಲನ್ನು, ಆ ಶಹಜಹಾನನ ಮಗ ಇವನು. ಈ ಶಹಜಹಾನ್ಗೆ 4 ಜನ ಮಕ್ಕಳಿರ್ತಾರೆ. ಒಬ್ಬನು ದಾರಾಶಿಕು ಅಂತ, ಇನ್ನೊಬ್ಬ ಔರಂಗಜೇಬ, ಇನ್ನು ಶಾ ಶುಜಾ ಅಂತ, ಇನ್ನೊಬ್ಬ ಮುರದ್ ಬಕ್ಷ್ ಅಂತ. ಈ 4 ಜನ ಮಕ್ಕಳಿರ್ತಾರೆ. ಆದರೆ ಈ ಔರಂಗಜೇಬ ಎಂಥ ಕಠೋರವಾದ ವ್ಯಕ್ತಿ ಅಂತ ಹೇಳಿದ್ರೆ, ಶಾಜಹಾನ್ ತನ್ನ ಮುದಿ ವಯಸ್ಸಿನಲ್ಲಿ ತಾಜ್ ಮಹಲಲ್ಲಿ ಇರೋದಕ್ಕೆ ಬಯಸಿದ್ರೆ ಇವನು ಬಿಡೋದಿಲ್ಲ. ಕರ್ಕೊಂಡೋಗಿ ಆ ಕಡೆ ಯಮುನಾ ತೀರದಲ್ಲಿ ಆ ಕಡೆ ಇನ್ನೊಂದಿದೆ ಕಾಲಾ ಮಹಲ್ ಅಂತನೋ ಏನೋ ಇದೆ, ಅಲ್ಲಿ ಕೂಡಾಕಿರ್ತಾನೆ ಗೃಹ ಬಂಧನದಲ್ಲಿ. ತಂದೆಗೆ, ಸ್ವಂತ ಜನ್ಮವಿತ್ತಂಥ ತಂದೆಗೆ ಕುಡಿಯುವ ನೀರಿಗೆ ಲೆಕ್ಕಾಚಾರವನ್ನು ಹಾಕದಂಥ ಮನುಷ್ಯ ಅವನು. ವಯಸ್ಸಾಗೋಗಿದೆ, ನೀನು ಸತ್ತೋಗ್ಬಿಡು ಬೇಗ ಅಂತ ಹೇಳುವಂಥ ಮಟ್ಟಿನಲ್ಲಿ ನಡ್ಕೊಂಡಂಥ ವ್ಯಕ್ತಿ ಈತ. ಅದು ಹೇಗೂ ಇರಲಿ. ಆದರೆ ಈತ ಶಾಜಹಾನನಿಂದ ಅಧಿಕಾರ ಪಡ್ಕೋಬೇಕಾದ್ರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ದಾರಾಶಿಕು ಇದ್ದಾನಲ್ಲ, ಈತ ಸ್ವಲ್ಪ ಹಿಂದೂ ಧರ್ಮದ ಬಗ್ಗೆ ವೇದಗಳನ್ನು ಅದು ಇದನ್ನು ಸ್ವಲ್ಪ ಅಧ್ಯಯನ ಮಾಡಿದ್ದ. ಹಾಗಾಗಿ ಶಾಜಹಾನ್ಗೆ ಒಂದು ಇದಿತ್ತು, ಏನು ಅಂತ ಹೇಳಿದ್ರೆ ತನ್ನ ಉತ್ತರಾಧಿಕಾರ ಅಂದರೆ ತನ್ನ ನಂತರ ದಾರಾಶಿಕು ಬಂದ್ಬಿಟ್ಟು ಮೊಘಲ್ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಬೇಕಂತ. ಆದರೆ ಔರಂಗಜೇಬ ಇರ್ತಾನಲ್ಲ, ಮಸಲತ್ ಮಾಡ್ತಾನೆ. ವಾರಸಿಕೆ ಯುದ್ಧದಲ್ಲಿ ಈ ಮುರದ್ ಬಕ್ಷನ್ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಂಡೆತ್ತು ಹೋಗಿ ದಾರಾಶಿಕುವನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶಿರಶ್ಛೇದನ ಮಾಡಿದ್ದಲ್ಲದೆ ಆ ಶಿರಶ್ಛೇದನ ಮಾಡಿದ ಮುಂಡವನ್ನು ಶಾಜಹಾನ್ಗೆ ಉಡುಗೊರೆಯಾಗಿ ಕಳಿಸ್ಕೊಡ್ತಾನಲ್ರಿ. ಅಂದರೆ ವಾರಸಿಕೆ ಯುದ್ಧಗಳು ಎಲ್ಲರಲ್ಲೂ ನಡೆದಿರೋದುಂಟು, ಆದರೆ ಈ ಮಟ್ಟಿಗನ. ಆಮೇಲೆ ಮುರದ್ ಬಕ್ಷನನ್ನು ತಿವಿದು ಸಾಯಿಸಾಕ್ತಾನೆ. ಮತ್ತು ಶಾ ಶುಜಾನ ಒಂದು ಯುದ್ಧದಲ್ಲಿ ಅಸುನೀಗಿಸಿ ತನ್ನ ರಾಸ್ತೆ ಅಂದರೆ ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂತಹ, ವಾರಸಿಕೆಗೆ ಬೇಕಾಗಿರತಕ್ಕಂತಹ ದಾರಿಯನ್ನು ಸುಗಮ ಮಾಡ್ಕೊಳ್ತಾನೆ. ಆದರೆ ಅದು ಒಂದು ಭಾಗ ಇರಲಿ, ಯಾರೂ ಇರಬಾರ್ದು, ತನ್ನ ಆಡಳಿತಕ್ಕೆ ಮುಂದೆ ಯಾರು ಪ್ರಶ್ನೆ ಮಾಡ್ತಕ್ಕಂಥವ್ರು ಇರಬಾರ್ದು ಅಂತೇಳಿ ಮಾಡ್ಕೊಂಡ. ಅದು ಒಂದು ಭಾಗ ಇರಲಿ, ವಾರಸಿಕೆ ಅಂದರೆ ಉತ್ತರಾಧಿಕಾರ ಪಡ್ಕೊಳೋದಕ್ಕೆ ಮಾಡಿದ್ದು ಇರಲಿ. ಅದಾದಮೇಲೆ ತಾನೇ ಹೆತ್ತಂತಹ ಸ್ವಂತ ಮಕ್ಕಳನ್ನು ಕೂಡ ಈತ ನಂಬ್ತಾ ಇರಲಿಲ್ಲ ಅನ್ನೋದಕ್ಕೆ ನಾನು ನಿಮ್ಗೆ ಉದಾಹರಣೆಗಳು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಹೋಗ್ತೀನಿ. ಈ ಔರಂಗಜೇಬಂಗೆ 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು ಇರ್ತಾಳೆ. ಅದರಲ್ಲಿ ಮೊಹಮ್ಮದ್ ಸುಲ್ತಾನ್ ಅಂತ, ಈತ ತಂದೆ ಹೇಳಿದಂಥ ಎಲ್ಲ ಯುದ್ಧಗಳನ್ನು ಮಾಡ್ತಾನೆ. ಆದರೆ ಯಾವಾಗ ಇವನನ್ನು ನಂಬಲ್ಲ, ಬೇಸತ್ತು ಅಂದರೆ ಇವನ ಮತೀಯವಾದ ಮತಾಂಧತೆಗೆ ಇವನು ಬೆಲೆ ಕೊಡೋ ಅಂಥವನಲ್ಲ ಮೊಹಮ್ಮದ್ ಸುಲ್ತಾನ್. ಅದಕ್ಕೆ ಅವ್ರ ಚಿಕ್ಕಪ್ಪನ ಪಕ್ಷ ಸೇರಿಕೊಂಡಿದ್ದ ಇವನು ಮುರದ್ ಬಕ್ಷ್ ಜೊತೆಯಲ್ಲಿ. ಆಮೇಲೆ ತಪ್ಪಾಯಿತು ಅಂತ ಹೇಳಿ ಬಂದು ಕ್ಷಮೆ ಕೇಳಿದ್ರು ಕೂಡ ಇವನನ್ನು ಬಿಡದೆ ಆಜೀವಪೂರ್ವವಾಗಿ ಸೆರೆಮನೆಯಲ್ಲಿಟ್ಟಂಥವನು ತಂದೆ ಔರಂಗಜೇಬ. ಅದಾದಮೇಲೆ ಮುವಾಜುವಮ್ ಶಾ ಆಲಮ್ ಅಂತ ಇವನ ಹೆಸರು. ಈತ ಔರಂಗಜೇಬ 90 ವರ್ಷ ಆದಮೇಲೆ ಸತ್ತೋಗ್ಬಿಡ್ತಾನಲ್ಲ, ಆವಾಗ ಇವನಿಗೆ 60 ವರ್ಷ ಆಗಿರುತ್ತೆ. ಶಾ ಆಲಮ್ ಅನ್ನೋ ಹೆಸರಲ್ಲಿ ಇವನು ಮೊಘಲ್ ಸಾಮ್ರಾಜ್ಯನ ಮುಂದೆ ನಡೆಸ್ತಾನೆ. 60 ವರ್ಷದಲ್ಲಿ ಕಿರೀಟನ ತಲೆ ಮೇಲೆ ಇಟ್ಕೊಳ್ತಾನೆ ಮೊಘಲ್ ಸಾಮ್ರಾಜ್ಯದ್ದು ಇವನಿರಲಿ. ಅದಾದಮೇಲೆ
ಆಜಮ್ ಅನ್ನೋನೊಬ್ಬ ಇರ್ತಾನೆ ಪಾಪ. ಆಜಮ್ ಅನ್ನೋನು 3ನೇ ಮಗ. ಈತ ಏನಂದರೆ ಅಪ್ಪಿತಪ್ಪಿ ಒಂದಿನ ಸಿಂಹಾಸನಕ್ಕೆ ಕಾಲು ತಗಲಿಸಿದ್ದಕ್ಕೋಸ್ಕರ ನಿನ್ನ ದರಿದ್ರ ಮುಖನ ನನಗೆ ತೋರಿಸ್ಬೇಡ, ಇಲ್ಲಿಂದ ತೊಲಗು ಅಂದಾಗ ಪಾಪ ದೇಶಾಂತರ ಹೊಟ್ಟೋಗ್ಬಿಡ್ತಾನೆ ರೀ. ಮೊಘಲ್ ಚಕ್ರಾಧಿಪತಿಯ ಮಗ ದೇಶಾಂತರ ಹೋಗ್ತಾನೆ. ಅವನು ಎಲ್ಲೋದ ಅಂತ ಗೊತ್ತಿಲ್ಲ, ಅಥವಾ ಅರ್ಧ ದಾರಿಲೆಲ್ಲಾದರೂ ಔರಂಗಜೇಬ ಮುಗ್ಸಾಕನ್ನ, ಅದಕ್ಕೂ ಎಲ್ಲೂ ಚರಿತ್ರೆಯಲ್ಲಿ ನಮಗೆ ಸ್ಪಷ್ಟವಾದ ಉತ್ತರ ಸಿಗಲ್ಲ. ಇನ್ನೊಬ್ಬ ಇರ್ತಾನೆ ಅಕ್ಬರ್ ಅಂತ. ಯಾರು ನಮ್ಮ ಸಹಿಷ್ಣುತಿ ಸೆಕ್ಯುಲರ್ವಾದಿ ಇದ್ರಲ್ಲ ಆ ಅಕ್ಬರ್ ಅಲ್ಲ, ಔರಂಗಜೇಬನ ಮಗ ಅಕ್ಬರ. ಇವನು ಏನು ಮಾಡ್ತಾನೆ ಅಂದರೆ ಔರಂಗಜೇಬನ ಕಾಟ ತಾಳಕ್ಕಾಗದೆ, ಈ ಮತಾಂಧತೆಯನ್ನು ಭರಿಸ್ಲಿಕ್ಕಾಗದೆ ಪರ್ಷಿಯಾಗೆ ಓಡಾಗ್ತಾನೆ. ಆದರೆ ಪಾಪ ಅವನ ದುರ್ದೈವ, ಅಲ್ಲೆಲ್ಲೋ ಅವನ್ನ ಸಾಯಿಸಾಕ್ಬಿಡ್ತಾರೆ. ಆಮೇಲೆ ಜೈಬುನ್ನೀಸಾ ಅನ್ನೋ ಮಗಳಿರ್ತಾರೆ ಪಾಪ ಇವ್ರಿಗೆ. ಈಕೆ ಮತ್ತು ಈ ಔರಂಗಜೇಬನ ಹೆಂಡ್ತಿ ಇವ್ರನ್ನೆಲ್ಲರನ್ನೂ ಆಜೀವ ಪರ್ಯಂತವಾಗಿ ಸೆರೆಮನೆಗೆ ದುಡ್ದವನು ಇವನು. ಯಾಕೆ ಅಂದರೆ ಚರಿತ್ರೆಯಲ್ಲಿ ನಾವು ಎಲ್ಲನೂ ಕೆದಕಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ನಾಗರಿಕ ಸಮಾಜದಲ್ಲಿ ಇವರು ಮಾಡಿದಂತಹ ಕಾಮಾಂಧತೆ, ಮದಾಂಧತೆ ಮತ್ತು ಸಲಿಂಗ ಕಾಮಗಳ ಬಗ್ಗೆ ಹೇಳಿದ್ರೆ ಕೆಟ್ಟದಾಗುತ್ತೆ. ಹಾಗಾಗಿ ನಮ್ಮ ಇತಿಹಾಸವನ್ನು ನಾವು ತಿಳಿಗೊಳಿಸಿ ಒಂದು ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ಒಂದು ಸಮಾಜವನ್ನು ಜಾಗೃತ ಮಾಡುವಂಥ ಇತಿಹಾಸವನ್ನು ಮಾತ್ರ ನಾನಿವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಹೇಗೂ ಇರಲಿ ಅಂದರೆ ಈತ ಒಬ್ಬ ನಂಬಿಕೆ ಇಡಲಿಲ್ಲ ಯಾರ ಮೇಲೂ ಸಮಾಜದಲ್ಲಿ ಅನ್ನೋದು ಇದನ್ನೆಲ್ಲ ಪುಷ್ಟೀಕರಿಸುತ್ತೆ. ಒಬ್ಬ ರಾಜ ತನ್ನ ಸುತ್ತೂ ಇರುವಂಥ ಪರಿವಾರವನ್ನು, ಜನಸಾಮಾನ್ಯವನ್ನು ಮನಸ್ಸಿನಲ್ಲಿ ನಿರಾಳವಾಗಿ ನಂಬಬೇಕು. ಆವಾಗ ಮಾತ್ರ ದೇಶ ಸುಭಿಕ್ಷವಾಗಿರೋದು, ಸುಲಲಿತವಾದ ಆಡಳಿತ ನಡೆಯೋದು ಅನ್ನೋದು ಇದರಿಂದ ಗಮನಕ್ಕೆ ಬರುತ್ತೆ. ಇದೆಲ್ಲ ಈ ಅಬು ಅಜ್ಮಿ ಅನ್ನೋವಂಥ ಅವಿವೇಕಿಗಳಿಗೆ ಅರ್ಥ ಆಗಲ್ಲ. ಮತ್ತು ಈತ ಏನು ಹೇಳ್ತಾನೆ, ಯಾವ ಮಂದಿರಗಳನ್ನು ಒಡೆಯೋದಿಲ್ಲ ಅಂತೆಲ್ಲ ಇವರು ಇವತ್ತು ಪುಂಖವಾಗಿ ಹೇಳ್ತಾರಲ್ಲ. ಸಾಕಷ್ಟು ವಿಷಯಗಳನ್ನು ಬಿಟ್ಟರೂ ಕೂಡ ಈತ ಕೆಲವರು ಎಡಚರರು ಬರೆದಿರೋ ಇತಿಹಾಸದ ಪ್ರಕಾರ, ಅದರಲ್ಲಿ ಸತೀಶ್ ಚಂದ್ರ ಅಂತವರೆಲ್ಲ ಬರೆದಿರೋ ಇತಿಹಾಸದ ಪ್ರಕಾರ ಹೊಸ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಮಾತ್ರ ಅವಕಾಶ ಕೊಡಲಿಲ್ಲ, ಹಳೆಯ ದೇವಸ್ಥಾನಗಳನ್ನ ಉಳಿಸ್ಕೋಬೋದು ಅಂತ ಹೇಳೋದನ್ನು ಬದಿಗಿಟ್ಟು ನೋಡೋದಾದ್ರೂ ಕೂಡ ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ ಉದಾಹರಣೆ ನಮಗೆ ಚರಿತ್ರೆಯಲ್ಲಿ ಹೇರಳವಾಗಿ ಸಿಗ್ತಾ ಹೋಗುತ್ತೆ. 1669ರಲ್ಲಿ ಒಂದು ಫರ್ಮಾನನ್ನು ಹೊರಡಿಸ್ತಾನೆ ಔರಂಗಜೇಬ. ಏನಂತ ಹೇಳಿದ್ರೆ, ಈ ಬ್ರಾಹ್ಮಣರು ಅಂದರೆ ಹೇಳ್ಕೊಡೋರು ಬ್ರಾಹ್ಮಣರು, ನಮ್ಮ ಹಿಂದೂ ಧರ್ಮ ಸಾಹಿತ್ಯಗಳೆಲ್ಲ ಇವನಿಗೆ ಕ್ಷುದ್ರ ಗ್ರಂಥಗಳಂತೆ, ಇದನ್ನು ಬೋಧನೆ ಮಾಡ್ತಾರೆ ಕಾಶಿಯಲ್ಲಿ. ಹಂಗಾಗಿ ನೀವು ಆ ದೇವಾಲಯವನ್ನು ಕೆಡವಿ, ಅದರಲ್ಲಿ ಕೆಲವು ಅಜ್ಞಾನಿ ಮುಸಲ್ಮಾನರು ಕೂಡ ಇದನ್ನು ಕಲ್ತ್ಬಿಟ್ಟು ಹಾಳಾಗಿ ಹೋಗ್ತಾರೆ ಅಂತ ಹೇಳಿ ಒಂದು ಫರ್ಮಾನ್ ಹೊರಡಿಸ್ತಾನೆ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡೋದಕ್ಕೆ. ಆವಾಗ ಸೋಮನಾಥ ಇರ್ಬೋದು, ಮಧುರದ ಮಧುರೆಯಲ್ಲಿದೆ ಕೇಶವರಾಯನ ಮಂದಿರ ಇರ್ಬೋದು, ಕಾಶಿ ವಿಶ್ವನಾಥನ ದೇವಾಲಯ ಇರ್ಬೋದು, ಸೋಮನಾಥ ದೇವಾಲಯ ಗಜ್ನಿ ಆದಮೇಲೂ ಇವನು ಒಂದ್ಸಲಿ ಹೊಡಿತಾನೆ. ಹೊಡೆದಾದ ಮೇಲೆ ಮಥುರಾದಲ್ಲಿಂದ ಬಂಡಿಯಲ್ಲಿ ತುಂಬ್ಕೊಂಬರೋದು. ಇವಾಗಿನ ಥರ ಲಾರಿ ಟ್ರಕ್ಕೆಲ್ಲ ಇರಲಿಲ್ಲ ಬಿಡಿ, ಅವಾಗ ಎತ್ತಿನ ಬಂಡಿ ಅಥವಾ ಕುದುರೆ ಬಂಡಿಗಳಲ್ಲಿ ತುಂಬ್ಕೊಂಬರಬೇಕಾಗಿತ್ತು. ಕೇಶವರಾಯನ ಮಂದಿರದಲ್ಲಿದ್ದಂತಹ ಆಭರಣಭೂಷಿತವಾದಂತಹ ವಿಗ್ರಹಗಳನ್ನು ಬಂಡಿಯಲ್ಲಿ ತುಂಬ್ಕೊಂಬರ್ತಾರೆ. ಆವಾಗ ಇದನ್ನು ಈ ಮಹಾಶಯ ಏನು ಮಾಡ್ದಾಗ ಗೊತ್ತಾ, ಮಹಾನ್ ಮಾನವತಾವಾದಿ ಇನ್ನೊಬ್ಬರ ಧರ್ಮ ಸಹಿಷ್ಣು ಔರಂಗಜೇಬ ಏನು ಮಾಡ್ದಾಗ ಗೊತ್ತಾ, ಕೇಶವರಾಯನ ಮಂದಿರದಿಂದ ತಂದಂಥ ದೇವತಾ ವಿಗ್ರಹಗಳನ್ನು ಆಗ್ರಾದಲ್ಲಿರುವಂಥ ನವಾಬ್ ಬೇಗಂ ಸಾಹಿಬ್ ಮಸೀದಿಯ ಮೆಟ್ಟಿಲ ಕೆಳಗಡೆ ಹಾಕಿದ ಅಂತ ಇತಿಹಾಸ ಸ್ಪಷ್ಟವಾಗಿ ಹೇಳುತ್ತೆ. ಇದನ್ನು ಅಬು ಅಜ್ಮಿ ಅನ್ನುವಂಥ ಹೈಬ್ರಿಡ್ ತಳಿಯ ಅವಿವೇಕಿ ಜ್ಞಾಪಕ ಇಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಹಂಗೆ ಬರ್ತೀನಿ ನಾನು. 1970ನೇ ಇಸ್ವಿಯಲ್ಲಿ ಉಜ್ಜಯಿನಿಯ ಭಾಗದ ಹಿಂದೂ ಮಂದಿರಗಳನ್ನು ಧ್ವಂಸ ಮಾಡಿದ್ದಕ್ಕೆ ನಮ್ಗೆ ಉಲ್ಲೇಖ ಸಿಗುತ್ತೆ. 1680ರಲ್ಲಿ ರಾಜಸ್ಥಾನದ ಬೆಲ್ಟಲ್ಲಿ 300ಕ್ಕೂ ಅಧಿಕ ಹಿಂದೂ ದೇವಾಲಯಗಳನ್ನು ಇವನು ಒಡೆದು ಧ್ವಂಸ ಮಾಡ್ತಾನೆ. ಅದರಲ್ಲಿ ಖಾನ್ ಬಹದ್ದೂರ್ ಅನ್ನೋನು ಉದಯ್ಪುರದಲ್ಲಿ ಅಂದರೆ ಇವನ ಸೇನಾಪತಿ, ಇವನು ಕಮಾಂಡರ್ ಖಾನ್ ಬಹದ್ದೂರ್ ಅನ್ನೋನು ಉದಯ್ಪುರದಲ್ಲಿ 123, ಚಿತ್ತೋರಲ್ಲಿ 63, ಜೈಪುರದ ಬೆಲ್ಟಲ್ಲಿ 66 ದೇವಾಲಯಗಳನ್ನ ಒಡೆದು ಅಲ್ಲಿರುವಂಥ ಮೂರ್ತಿಗಳನ್ನೆಲ್ಲ ಬಂಡಿಗಳಲ್ಲಿ ತುಂಬ್ಕೊಂಬಂದು ಔರಂಗಜೇಬನಿಗೆ ಕಾಣಿಕೆ ಕೊಡ್ತಾನೆ. ಔರಂಗಜೇಬ್ಗೆ ಪ್ರತಿ ವರ್ಷ ಅವನು ಪಟ್ಟಾಭಿಷೇಕ ಆದಂತಹ ದಿನಾಂಕಕ್ಕೆ ಯಾವುದಾದ್ರೂ ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಬೇಕು ಅನ್ನೋ ಆಕಾಂಕ್ಷೆ ಇತ್ತು. ಇದನ್ನು ನಾವು ಮುಚ್ಚಿಡೋಕ್ಕಾಗುತ್ತಾ? ನೀವು ಇವತ್ತು ನಿಂದನೆ ಮಾಡಿದಂಥ ಪಕ್ಷದಲ್ಲಿ ಇತಿಹಾಸ ಎಲ್ಲೂ ಮುಚ್ಚಿ ಹೋಗೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಈ ದೇಶದ ನವಪೀಳಿಗೆಯೇ
ತಿಳ್ಕೊಳ್ಬೇಕು. ನವಪೀಳಿಗೆ ತಿಳ್ಕೊಳ್ಳಿಲ್ಲ ಅಂದರೆ ಇವರು ಈ ಇತಿಹಾಸವನ್ನೆಲ್ಲ ಮರೆಮಾಚ್ತಾರೆ. 1687ನೇ ಇಸ್ವಿಯಲ್ಲಿ ನಮ್ಮ ಗೋಲ್ಕೊಂಡ ಭಾಗದಲ್ಲಿದ್ದಂಥ ಹಿಂದೂ ಮಂದಿರಗಳನ್ನು ಕೂಡ ಧ್ವಂಸ ಮಾಡ್ದ. ಅದಾದಮೇಲೆ 1669ರಲ್ಲಿ ಬಿಜಾಪುರದ ಭಾಗದಲ್ಲಿದ್ದಂತಹ ಅಂದರೆ ಇವತ್ತು ನಾವು ಅದನ್ನು ವಿಜಯಪುರ ಅಂತ ಕರಿತಾ ಇದ್ದೀವಿ, ಈ ಭಾಗದಲ್ಲಿದ್ದಂತಹ ಹಿಂದೂ ಮಂದಿರಗಳನ್ನು ಧ್ವಂಸ ಮಾಡಿದ್ದಾನೆ. 1705ರಲ್ಲಿ ಪಂಡರಾಪುರ ಇದೆಯಲ್ಲ, ಆ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿ ಗೋಹತ್ಯೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಂತಹ ಕ್ರೂರಿ ಪಿಪಾಸು ಔರಂಗಜೇಬ. ಈತ ಆಧುನಿಕ ಭಾರತದ ನಿರ್ಮಾತೃ ಅಲ್ಲ. 1675ರಲ್ಲಿ ಗುರು ತೇಜ್ ಬಹದ್ದೂರು ಮಕ್ಕಳಿದ್ರು, ಅವರನ್ನು ಜೀವಂತವಾಗಿ ಗೋಡೆ ಕಟ್ಟಿದಂತಹ ಒಬ್ಬ ಮಹಾನ್ ವಾತ್ಸಲ್ಯವಾದಿ ಈತ. ಆ ಮಕ್ಕಳನ್ನು ಮತಾಂತರ ಆಗಕ್ಕೆ ಹೇಳ್ತಾನೆ, ಆದರೆ ಅವರು ಎಲ್ಲೂ ಆಗಲ್ಲ. ಆವಾಗ ಫತೇ ಸಿಂಗ್ ಮತ್ತು ಜೋರಾವರ್ ಸಿಂಗ್ ಅನ್ನೋ ಮಕ್ಕಳಿಗೆ ಗೋಡೆಯನ್ನು ಕಟ್ಟಿದಂಥ ಮಹಾನ್ ಮಾನವತಾವಾದಿ ಈ ಔರಂಗಜೇಬ. ಇಂಥ ಔರಂಗಜೇಬನ ಸಮರ್ಥನೆಗೆ ಇಳಿದಿದ್ದಾನಲ್ಲ, ಈ ಅಬು ಅಜ್ಮಿಗೆ ಏನನ್ನಬೇಕು ಅನ್ನೋದಕ್ಕೆ ನೀವು ಉತ್ತರ ಹೇಳಿ. ಇದು ಬಿಡಿ, ಈತನ ಒಂದು ಇತಿಹಾಸದಲ್ಲಿ 1679ನೇ ಇಸ್ವಿ ಇದೆಯಲ್ಲ, ಇದನ್ನು ಕರಾಳ ದಿನ ಅಂತ ಕರಿಬೇಕು, ಬ್ಲ್ಯಾಕ್ ಡೇ ಅಂತ ಕರಿಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಫರ್ಮಾನನ್ನು ಹೊರಡಿಸ್ತಾನೆ. ಅಕ್ಬರ ಜಿಜಿಯಾ ಟ್ಯಾಕ್ಸನ್ನು ತೆಗೆದಾಕಿದ. ಯಾರೋ ಸೆಕ್ಯುಲರ್ ಅಕ್ಬರ್ ಜಿಜಿಯಾ ಟ್ಯಾಕ್ಸನ್ನು ಹೇರಬಾರ್ದು ಅಂತ ಹೇಳಿದ. ಅಂದರೆ ಈ ಅಕ್ಬರ ಬೇರೆ ಯಾರಲ್ಲ, ಇವನ್ ತಾತ, ಔರಂಗಜೇಬನ ತಾತ. ಆ ತೆಗೆದಾಕಿದ್ದಂಥ ಜಿಜಿಯಾ ಟ್ಯಾಕ್ಸ್ ಅಂದರೆ ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಾದಂಥ ತೆರಿಗೆಗಳಿರ್ತಾಯಿತ್ತು, ಅದನ್ನು ಬಲವಂತವಾಗಿ ಏರ್ತಾನೆ. ಆಮೇಲೆ ಹಿಂದೂಗಳನ್ನು ಜಿಮ್ಮಿ ಅಂತ ಕರೆಯೋದು ಇವರು. ಜಿಮ್ಮಿ ಅಂತಂದರೆ ಅವರೇ ವಾಸಿಸ್ತಕ್ಕಂಥ ನೆಲದಲ್ಲಿ 2ನೇ ದರ್ಜೆಯ ನಾಗರಿಕರು ಇವರು ಅಂತ ಕರೀತಕ್ಕಂಥದ್ದು ಜಿಮ್ಮಿಗಳು. ನಾವು ಕಾಫೀರ್ಸ್ ಅಂದರೆ ಯಾರು ವಿಗ್ರಹಾರಾಧನೆಯನ್ನು ಮಾಡ್ತಾಯಿದ್ದೀವಿ ನಮ್ಮಂಥವರು, ನಾವೆಲ್ಲ ಜಿಮ್ಮಿಗಳು ಇವ್ರ ಲೆಕ್ಕಾಚಾರದಲ್ಲಿ. ಇದನ್ನು ಸಮರ್ಥನೆ ಮಾಡ್ತಾರೆ ಅಬು ಅಜ್ಮಿ ಅಂತ ಹೇಳುವಂಥ ಅವಿವೇಕಿ ಅನ್ನೋ ಪ್ರಶ್ನೆನ ನಾನು ಈ ಮೂಲಕ ಇಡ್ತೀನಿ. ಇದೆಲ್ಲ ಆದಮೇಲೆ ಇವನಿಗೊಂದು ತುರ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಿಂದವಿ ಸ್ವರಾಜ್ಯ ಸ್ಥಾಪನೆ ಆಗಿರುತ್ತೆ. ಆ ಹಿಂದವಿ ಸ್ವರಾಜ್ಯವನ್ನು ಏನಾದರೂ ಮಾಡಿ ಪಡಿಲೇಬೇಕನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಅಂದರೆ 15-16 ವರ್ಷಗಳ ಕಾಲ ಪ್ರಯತ್ನ ಪಟ್ಟರು ಆಗಲ್ಲ. ಸ್ವತಃ ಈತನೇ ಹೋಗ್ತಾನೆ. ಶಿವಾಜಿಯ ಕಾಲ ನಂತರ ಏನಾಗ್ತಾರೆ, ಶಿವಾಜಿ ನಿಧನರಾಗ್ತಾರಲ್ಲ, ಅದಾದಮೇಲೆ ಬರ್ತಾನೆ ಈತ. ಬಂದ್ಬಿಟ್ಟು ಗೆದ್ದುಬಿಟ್ಟು ಹಿಂದವಿ ಸ್ವರಾಜ್ಯವನ್ನು ವಶಪಡಿಸ್ಕೊಳ್ತೀನಿ ಅಂತ ಹೋಗ್ತಾನೆ. ಆದರೆ ಆಗಲ್ಲ. ಇಲ್ಲಿ ನಾನು ತಿಳಿಕರಿಸಿದ ಇತಿಹಾಸವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಶಿವಾಜಿ ಮತ್ತು ಸಂಭಾಜಿಯವರ ಒಂದು ಅಧಿಕಾರದ ವಿಷಯದಲ್ಲಿ ಕೆಲವು ವಿಕಲ್ಪಗಳಿದೆ. ಅದನ್ನು ಹೊರತುಪಡಿಸಿ ನಾನು ನಂಬಲಾರ್ಹವಾದ ಅಂಶಗಳನ್ನ ಮಾತ್ರ ನಾನು ನಿಮ್ಮಲ್ಲಿ ಇವತ್ತು ಇಡ್ತಾ ಇರ್ತಕ್ಕಂಥದ್ದು. ಸಂಭಾಜಿಯವರು ಪಟ್ಟಕ್ಕೆ ಬಂದ ಮೇಲೆ ಈತ ಬಹು ಸುಲಭವಾಗಿ ಹಿಂದವಿ ಸಾಮ್ರಾಜ್ಯವನ್ನು ತನ್ನ ತೆಕೆಗೆ ತಗೋಬೋದು ಅಂತಾನೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, 9 ವರ್ಷಗಳ ಕಾಲ ಧರ್ಮವೀರ ಅಂತ ಇವತ್ತು ನಾವೇನು ಕರಿತೀವಿ ಹೆಮ್ಮೆಯಿಂದ, ಸಂಭಾಜಿಯ ಇತಿಹಾಸವನ್ನು ಬಲ್ಲವರು ಅತಿ ವಿರಳ ಭಾರತದಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಗೆ ಇತಿಹಾಸದ ಪಾಠಗಳಲ್ಲಿ ಅದನ್ನು ಕಲಿಸ್ಲಿಲ್ಲ. ಚಾಹವಾ ಮೂವಿ ಬಂದ ಮೇಲೆ ಸಂಭಾಜಿಯವರ ಇತಿಹಾಸ, ಅವರ ಪೌರುಷ, ಅವರ ವೀರತ್ವ ಇವತ್ತು ಜನರ ಮುಂದೆ ಪ್ರಕಟ ಆಗ್ತಾ ಇರತಕ್ಕಂಥದ್ದು. ಈ ಮೊಘಲರ ಪ್ರಕಾರ ಏನಂತ ಹೇಳಿದ್ರೆ, ಒಬ್ಬರನ್ನು ಕೊಲ್ಲೋದ್ರಲ್ಲೇ, ಅಧಿಕಾರವನ್ನು ವಿಸ್ತರಣೆ ಮಾಡೋದ್ರಲ್ಲೇ, ಮತಾಂಧತೆಯನ್ನು ಮೆರೆಯೋದ್ರಲ್ಲೇ ಪೌರುಷ ಇದೆ ಅಂತ ತಿಳ್ಕೊಂಡ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಪೌರುಷ ಅಂತ ಹೇಳ್ತಕ್ಕಂಥದ್ದು ಒಬ್ಬರನ್ನು ಬದುಕಿಸುವುದರಲ್ಲಿ, ಸಮಾಜವನ್ನು ಏರುಗತಿಗೆ ತಗೊಂಡೋಗೋದ್ರಲ್ಲಿ, ಎಂಥದ್ದೇ ಸಂಕಷ್ಟ ಬಂದರೂ ಕೂಡ ನಾನು ಗೈದಂಥ ಶಪಥವನ್ನು, ನಾನು ಆಚರಿಸಿದಂಥ ಧರ್ಮವನ್ನು, ನನ್ನ ಮಾತೃಭೂಮಿಯ ರಕ್ಷಣೆಗೋಸ್ಕರ ನನ್ನ ಶಿರಸ್ಸನ್ನು ಬೇಕಾದ್ರೆ ತ್ಯಾಗ ಮಾಡ್ತೀನಿ ಅನ್ನೋದರಲ್ಲಿ ಪೌರುಷದ ವಿಷಯ ಅಡಗಿದೆ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳ ಮೂಲವಾದ ವಿಚಾರ, ಅದರೊಳಗೂ ಭಾರತೀಯರ ಮೂಲ ವಿಚಾರ. ಈ ವಿಷಯಕ್ಕೆ ಅವಿವೇಕಿಯಾದ ಅಬು ಅಜ್ಮಿ ನೀನೇನು ಉತ್ತರವನ್ನು ಕೊಡಬಲ್ಲೆ ಅಂತ ನಾನು ಈ ಮೂಲಕ ಪ್ರಶ್ನೆಯನ್ನು ಕೇಳ್ತೀನಿ. ಅಂದರೆ ಸಂಭಾಜಿ ಏಕಕಾಲಕ್ಕೆ 5 ಜನರ ಮೇಲೆ ಯುದ್ಧವನ್ನು ಮಾಡಬೇಕಾಯಿತು ನಿರಂತರವಾಗಿ 9 ವರ್ಷಗಳ ಕಾಲ. ಒಂದು ಕಡೆ ಪೋರ್ಚುಗೀಸರು, ಇನ್ನೊಂದು ಕಡೆ ಆಂಗ್ಲರು, ಇನ್ನೊಂದು ಕಡೆ ಈ ಔರಂಗಜೇಬ, ಇನ್ನೊಂದು ಕಡೆ ಜಂಜೀರಾದ ಸಿದ್ದಿಗಳು. ಅದಲ್ಲದೆ 5ನೇ ಒಂದು ಕೂಟ ಇತ್ತು, ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಸ್ವಪಕ್ಷೀಯರು. ಮೊಘಲರು ಎಲ್ಲೂ ಕೂಡ ಪ್ರವೇಶ ಮಾಡೋಕ್ಕಾಗದೇ ಇರೋವಂಥ ದುರ್ಗಮ ಕಣಿವೆ ಪ್ರದೇಶದಲ್ಲಿ ಈ ಮುಕರಬ್ ಖಾನ್ ಅನ್ನೋನಿಗೆ ಈ ಗೋಗರ್ಜಿ ಶಿರ್ಕೆ ಅಂತ ಇದ್ದಾನಲ್ಲ, ಈತ ಒಂದು ದ್ರೋಹವನ್ನು ಮಾಡ್ತಾನೆ. ಈತ ಸಂಭಾಜಿಯವರ ಬಾಮೈದುನ. ಇವನು ಮಾಡಿದಂಥ ಸ್ವಾಮಿ ದ್ರೋಹದಿಂದಾಗಿ ಸಂಭಾಜಿ ಈ
ಮುಕರಬ್ ಖಾನನಿಗೆ ಸೆರೆ ಸಿಗ್ತಾರೆ 1689 ಫೆಬ್ರವರಿ 11ನೇ ತಾರೀಕು. ಸಂಗಮೇಶ್ವರದಿಂದ 150 ಮೈಲಿಗಳ ದೂರ ಇರುವಂಥ ಪುಣೆಗೆ ಇವರಿಗೆ ಜೋಕರ್ ಅಂತೀವಲ್ಲ ನಾವು, ಬಫೂನ್, ಆ ಒಂದು ವೇಷವನ್ನು ತೊಡಿಸಿ ಇವ್ರ ಜೊತೇಲಿ ಕವಿ ಅಂತ ಒಬ್ಬ ಇರ್ತಾರೆ, ಇವರ ಸೇನಾಪತಿ, ಅವರನ್ನು ಕೂಡ ಇಬ್ಬರಿಗೂ ಬಫೂನ್ ವೇಷವನ್ನು ತೋರಿಸಿ ಪುಣೆವರೆಗೂ ಕರ್ಕೊಂಬಂದು ಅಲ್ಲಿಂದ 25 ಮೈಲಿಗಳ ದೂರ ಇರುವಂತಹ ಔರಂಗಜೇಬನ್ ಇರುವಂಥ ಜಾಗಕ್ಕೆ ಆವಾಗಿನ ಕಾಲದಲ್ಲಿ ತುಳಪುರ ಅಂತ ಕರಿತಾಯಿದ್ರು, ಅಲ್ಲಿಗೆ ಕರ್ಕೊಂಡೋಗಿ ಒಪ್ಪಿಸಿದಾಗ ಈ ಔರಂಗಜೇಬ ಭಾರತದ ಚಕ್ರಾಧಿಪತಿ ಅಂತ ಹೇಳ್ತಾರಲ್ಲ, ಯಾವ ಕಾಲಕ್ಕೂ ಈ ಭಾರತನ ಯಾವನು ಏಕಚಕ್ರಾಧಿಪತ್ಯದಿಂದ ಮುಸ್ಲಿಂ ದಾಳಿಕೋರರು ಆಳಿಲ್ಲ ರೀ, ಬ್ರಿಟಿಷರು ಆಳಿಲ್ಲ. ಅಲ್ಲಿಂದ ಅಲ್ಲಿಗೆ ಹಿಂದೂ ಸಾಮ್ರಾಜ್ಯಗಳು ಎದ್ದು ನಿಂತ್ಕೊತಾ ಇತ್ತು. ಒಂದು ಸಾಮ್ರಾಜ್ಯ ನಶಿಸಿ ಹೋದರೆ ಇನ್ನೊಂದು ಸಾಮ್ರಾಜ್ಯ. ಹಾಗಾಗಿ ಈತ ಬಾದಶಾ ಅಲ್ಲ, ಆಲಂಗೀರ್ ಅಂತ ಇವನಿಗೇನು ಬಿರುದು ಕೊಟ್ಟಿದ್ದಾರೆ, ಅದು ಸಲ್ಲತಕ್ಕದ್ದಲ್ಲ. ಇದಕ್ಕೆಲ್ಲ ಉದಾಹರಣೆಗಳು ನಾನು ಮುಂದೆ ಕೊಡ್ತೀನಿ ನಿಮಗೆ. ಇದೇ ಸಂಚಿಕೆ ಸುದೀರ್ಘ ಆಗ್ಬೋದು, ಆದರೆ ಪ್ರತಿಯೊಬ್ಬ ಭಾರತೀಯ ಅದರೊಳಗಾಗೂ ಪರ್ಟಿಕ್ಯುಲರಾಗಿ ಹಿಂದೂಗಳು ನೆನಪಿಟ್ಕೊಳ್ಬೇಕಾಗಿರೋವಂಥ ಇತಿಹಾಸ ಇದು. ಇದನ್ನು ಮರ್ತೋದ್ರೆ ನಾವು ಜೀವಿಸಿದ್ದಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಹಾಗಾಗಿ ಸಂಭಾಜಿಯವರನ್ನು ನಿರಂತರವಾಗಿ 40 ದಿನಗಳ ಕಾಲ ಒಂದು ಶಿಕ್ಷೆಯನ್ನು ಕೊಡಲಾಗುತ್ತೆ, ಕಠೋರವಾದ ಶಿಕ್ಷೆ. ಔರಂಗಜೇಬ ಮೊಟ್ಟಮೊದಲನೆಯದಾಗಿ ಸಂಭಾಜಿ ಕಾಣಿಸ್ಕೊಂಡಾಗ ಮಾಡೋದೇನು ಗೊತ್ತಾ? ನಾನು ಸಿನಿಮಾ ನೋಡ್ಬಿಟ್ಟು ಬಂದು ಈ ವಿಷಯನ ಹೇಳ್ತಾ ಇಲ್ಲ, ಇತಿಹಾಸದ ಪುಟಗಳನ್ನು ಕೆದಕಿ ಓದಿಬಿಟ್ಟು ಬಂದು ನಾನು ಇವತ್ತು ಈ ಇತಿಹಾಸವನ್ನು ಹೇಳ್ತಾ ಇರೋದು. ಅಂಥ ಒಂದು ರೋಷ ನಮ್ಮ ಮನಸ್ಸಿನಲ್ಲಿ ಅಡಗಿದೆ. ಅದನ್ನು ವ್ಯಕ್ತಪಡಿಸೋಕ್ಕೆ ಎಲ್ಲೂ ಕೂಡ ನಮಗೆ ವೇದಿಕೆಗಳು ಲಭ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಈ ದೇಶದ ದೌರ್ಭಾಗ್ಯದ ಸ್ಥಿತಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. 2 ಸಾಲಲ್ಲಿ ಸೈನಿಕರನ್ನು ನಿಲ್ಲಿಸಿ ಈ ಕವಿ ಮತ್ತು ನಮ್ಮ ಸಂಭಾಜಿ ಅವ್ರನ್ನ ಅವ್ರ ಮಧ್ಯದಲ್ಲಿ ಓಡಿಸ್ತಾರೆ. ಅವರು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಮೈಯನ್ನು ಹೆಂಗೆ ಬೇಕಂಗೆ ತರಿತಾರೆ. ಇದು ಮೊದಲನೇದು. ಆವಾಗ ಒಂದು ಇದನ್ನು ಹೇಳ್ತಾನೆ, ಎಲ್ಲೆಲ್ಲಿ ನೀವು ನಿಧಿಗಳನ್ನು ಮಚ್ಚಿಟ್ಟಿದ್ದೀರಾ, ನಿಮ್ಮ ಕೋಶಾಗಾರ ಖಜಾನೆ ಎಲ್ಲಿದೆ ಹೇಳಿ ಅಂತ. ಹೇಳಲ್ಲ, ಮೊದಲನೇ ಡಿಮ್ಯಾಂಡ್. ಎರಡನೇದು, ಇಸ್ಲಾಮಿಗೆ ಮತಾಂತರ ಆಗಿಬಿಡು, ಆವಾಗ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಾದಾಗ ಎಲ್ಲಿ ಕೂಡ ಸಂಭಾಜಿ ಆಗಲಿ ಇವರಾಗಲಿ ಒಪ್ಪಲ್ಲ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಸಂಭಾಜಿಯವರ ನಾಲಿಗೆಯನ್ನು ಕತ್ತರಿಸ್ತಾರೆ. ಅವರ ಕಣ್ಮುಂದೆ ಅದನ್ನು ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕೋದು, ಪಕ್ಷಿಗಳಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಧರ್ಮವೀರ ಸಂಭಾಜಿ ಅವರ ಇತಿಹಾಸದ ಮೇಲೆ ಒಂದು ಕಪ್ಪು ಚುಕ್ಕೆ ಇಕ್ತಾ ಇರುವಂಥ ತಿರುಚಿದ ಇತಿಹಾಸವನ್ನು ಬರೆಯುವಂಥ ಎಡಚರರೇ ನೆನಪಿಟ್ಕೊಳ್ಳಿ. ಸಂಭಾಜಿಯಲ್ಲಿ ಒಂದು ನಿಷ್ಠೆ ಅನ್ನೋದಿಲ್ಲದೆ ಇದ್ದರೆ, ಧರ್ಮ ಪ್ರೇಮ ಅನ್ನೋದಿಲ್ಲದೆ ಇದ್ದಿದ್ರೆ ಯಾವ ವ್ಯಕ್ತಿಯಾಗಿದ್ದರೂ ಕೂಡ ಮತಾಂತರ ಆಗಲಿಕ್ಕೆ ಒಪ್ತಾ ಇದ್ದ. ಆದರೆ ಸಂಭಾಜಿ ಏನು ಮಾಡ್ತಾರೆ, ಬರೆಯುವಂಥ ಸಾಧನವನ್ನು ತರಿಸ್ಕೊಂಡು ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡಿದ್ರೂ ಕೂಡ ನನ್ನ ಸ್ವಧರ್ಮವನ್ನು ನಾನು ಬಿಡೋಲ್ಲ ಅಂತ ಹೇಳಿದಂಥ ವೀರ ಸಂಭಾಜಿ. ಇದು ನಿಮಗೆ ಗೊತ್ತಾ? ಹಾಗಾಗಿ ಔರಂಗಜೇಬ ತಡೆಯೋಕ್ಕಾಗದಿರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ಒಂದೊಂದು ಅಂಗಾಂಗಗಳನ್ನೇ ಕತ್ತರಿಸಿ ಕಟ್ಟ ಕಡೆಯದಾಗಿ ಕಾದ ಕಬ್ಬಿಣದ ಸರಳುಗಳನ್ನು ಕಣ್ಣಿನ ಒಳಗೆ ತಿವಿಯೋದರ ಮುಖಾಂತರ ಸಂಭಾಜಿಯವರ ಬೀಭತ್ಸವಾದ ಮತಾಂಧತಾಪೂರಿತವಾದ ಹತ್ಯೆಯನ್ನು ಮಾಡ್ತಾರೆ. ಇದನ್ನು ನಾವೊಬ್ಬ ಭಾರತೀಯರಾಗಿ ನೆನಪಿಟ್ಕೊಳ್ಬೇಕೋ ಬೇಡ ಅನ್ನೋದು ಈ ಅವಿವೇಕಿ ಅಬು ಅಜ್ಮಿಗೆ ಗೊತ್ತಿಲ್ಲ. ಈತ ಏನು ಹೇಳ್ದ, ಯಾರು ಕೂಡ ಔರಂಗಜೇಬ ಮಾನವತಾ ಕ್ರೂರಿ ಆಗಿದ್ದರೆ ಭಾರತದಲ್ಲಿ ಯಾರು ಹಿಂದೂಗಳು ಉಳಿತಾ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಈತ ಈಗ ಸಂಭಾಜಿ ಮೇಲೆ ಮೆರೆದಂಥ ಬೀಭತ್ಸತೆಯನ್ನೇ ಯಾರೋ ನಿಮ್ಮ ಪೂರ್ವಜರ ಮೇಲೆ ಮಾಡಿರ್ಬೋದು. ಅದಕ್ಕಾಗೇ ಇವತ್ತು ಭಾರತದಲ್ಲಿ ಮುಸಲ್ಮಾನರು ಇರ್ತಕ್ಕಂಥದ್ದು. ಇಲ್ಲಾಂದರೆ ಭಾರತದಲ್ಲಿ ಯಾರು ಮುಸಲ್ಮಾನರು ಇರ್ತಾ ಇರಲಿಲ್ಲ ಸ್ವಾಮಿ. ಯಾಕೆಂದರೆ ಇದು ಹೇಳಿ ಕೇಳಿ ಅವತ್ತಿಂದನೂ ಸನಾತನ ದೇಶ, ಎಲ್ಲಿಂದನೋ ವಲಸೆ ಬಂದಂಥವ್ರನ್ನ ಸಮರ್ಥನೆ ಮಾಡ್ತೀರಾ ನೀವು ಇವತ್ತು ಅಧಿಕಾರಕ್ಕೋಸ್ಕರ. ಹಾಗಾಗಿ ಸಂಭಾಜಿಯವರನ್ನು ಅದು ಇನ್ನೂ ಹೇಳ್ಬೋದು ಅಂದರೆ, ಕಣ್ಣನ್ನು ತಿವಿದ್ರೆ ಕಿವಿಯಲ್ಲಿ ಮಾತಾಡಿದಂಥ ವೀರ, ಕಾಲನ್ನು ಕಟ್ ಮಾಡಿದ್ರೆ ಕೈಯಲ್ಲಿ ಸೈಗೆಯಲ್ಲಿ ಉತ್ತರ ಕೊಟ್ಟಂಥ ವೀರ, ಕಣ್ಣನ್ನು ತಿವಿಯೋಕ್ಕೆ ಮುಂಚೆ ಉಬ್ಬು ಏರಾಕಿ ಉತ್ತರವನ್ನು ಕೊಟ್ಟಂಥ ಔರಂಗಜೇಬನ 5 ಲಕ್ಷ ಸೈನಿಕರ ಮುಂದೆ ದಿಟ್ಟವಾಗಿ ಎದೆಯನ್ನು ನಿಟ್ಟಿಸಿ ನಿಂತಹ ಮಹಾನ್ ವೀರ ಸಂಭಾಜಿ ಅಂತ ಹೇಳೋದಕ್ಕೆ ನನ್ನ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಮಿಸ್ಟರ್ ಅವಿವೇಕಿ ಅಬು ಅಜ್ಮಿ, ಮೈಂಡ್ ಇಟ್. ನಿಮ್ಮ ನಾಲಿಗೆಗಳು ಸರಿಯಾದ ಮಾತುಗಳನ್ನು ಆಡಲಿ. ದೇಶದ ಒಂದು ಆರೋಗ್ಯಕರ ವ್ಯವಸ್ಥೆಗೆ ಪೂರಕವಾಗಿರುವಂಥ ಮಾತುಗಳನ್ನು ಆಡಲಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಾಗಾಗಿ ಸಂಭಾಜಿ ಮತ್ತೆ ಬರುವುದಿಲ್ಲ ಅಂತ ಗೊತ್ತಾದಂತಹ ಸಂಭಾಜಿಯ ಮಡದಿ ಯೇಸುಬಾಯಿ ಏನು ಮಾಡ್ತಾರೆ, ಸಾಹು ಅನ್ನೋ ಮಗ ಇರ್ತಾರೆ ಸಂಭಾಜಿಗೆ.
ಅವ್ರಿಗೆ ಪಟ್ಟವನ್ನು ಕಟ್ಟುವುದನ್ನು ಬಿಟ್ಟು ಸಂಭಾಜಿಯ ತಮ್ಮ ರಾಜಾರಾಮಂಗೆ ಪಟ್ಟವನ್ನು ಕಟ್ತಾರೆ. ರಾಮರಾಜರು ಏನು ಅಸಮರ್ಥರಲ್ಲ. 1689 ಇಸ್ವಿಯಿಂದ 1700 ಇಸ್ವಿಯವರೆಗೂ ಔರಂಗಜೇಬನನ್ನು ಇಟ್ಟಾಡಿಸ್ತಾನೆ. ಇಲ್ಲಿ ಯಾವುದೋ ಒಂದು ಕೋಟೆಯನ್ನು ಗೆದ್ದುಬಿಟ್ಟೆ ಅಂತ ಈತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕೋಟೆಯಿಂದ ಸೇಮ್ ಗೆರಿಲ್ಲಾ ಫೈಟ್. ಔರಂಗಜೇಬನ ಒಂದು ಬುದ್ಧಿ ಭ್ರಮಣೆ ಆಗೋದಕ್ಕೆ ಕಾರಣನೇ ಈ ಗೆರಿಲ್ಲಾ ಫೈಟ್. ಉತ್ತರದಿಂದ ದಕ್ಷಿಣಕ್ಕೆ ಯಾವ ಸರಕು ಸಾಮಾನು ಬರಬೇಕಾದ್ರೂ ಆಗಲ್ಲ ಇವ್ರ ಕೈಯಲ್ಲಿ. ಔರಂಗಜೇಬನ ಸಂಪೂರ್ಣ ನಿಧಿ ಏನಿದೆ, ಹಿಂದವಿ ಸ್ವರಾಜ್ಯವನ್ನು ಕಟ್ಟಾಕ್ಲಿಕ್ಕೇ ಅವನು ಜೀವಮಾನ ಆಯಸ್ಸು ಪೂರ್ತಿ ಹೋಗಿ ಬೀಭತ್ಸನ ಆಗ್ಬಿಡ್ತಾನೆ ಔರಂಗಜೇಬ. ಅದಾದ ಮೇಲೆ ತಾರಾಬಾಯಿ ರಾಜಾರಾಮನ ಹೆಂಡತಿ. ಈಕೆ ಶಿವಾಜಿ ಅಂದರೆ ಇವರಿಬ್ಬರ ಮಗ, ರಾಜಾರಾಮ ಮತ್ತು ತಾರಾಬಾಯಿಯ ಮಗ ಶಿವಾಜಿ. ಇವರನ್ನು 4ನೇ ಛತ್ರಪತಿ ಅಂತ ಅಂದರೆ ಪಟ್ಟಾಭಿಷೇಕ ಮಾಡಿ ಈಕೆ ವೀರಗಚ್ಚೆ ನಿಂತ್ಕೊಂಡು ಹಿಂದವಿ ಸ್ವರಾಜ್ಯವನ್ನು ಮುನ್ನಡೆಸ್ತಾರೆ. ಅಷ್ಟೊತ್ತಿಗಾಗಲೇ ಏನಾಗುತ್ತೆ ಅಂದರೆ ನಮ್ಮ ಧರ್ಮವೀರ ಸಂಭಾಜಿಯವರ ರುಂಡದ ಒಳಗೆ ನೀವಿವತ್ತು ಏನು ಮಾಡ್ರಿ, ಹುಲ್ಲನ್ನು ತುರುಕಿ ಇಡೀ ನಾಗರಿಕ ಸಮಾಜಕ್ಕೆ ತೋರಿಸಿದ್ರಲ್ಲ. ಪ್ರತಿಯೊಬ್ಬ ಹಿಂದುವಿನ ಒಂದು ಎದೆಯಲ್ಲಿಯೂ ಕೂಡ ಹಿಂದುತ್ವದ ಜ್ವಾಲೆ ಜ್ವಲಂತವಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿ ಈ ಎಲ್ಲ ಹೋರಾಟಗಳು ಪ್ರಜಾಯುದ್ಧವಾಗಿ ಮಾರ್ಪಾಟಾಗೋಯ್ತು. ಔರಂಗಜೇಬ ತನ್ನ ಇಳಿ ವಯಸ್ಸಿನಲ್ಲಿ 90 ವರ್ಷಗಳ ಆಯಮಾನಸ್ವರೆಗೂ ಪರಿಪಾಠ ಪಟ್ಟರೂ ಆಗಲ್ಲ. ಕೊಟ್ಟ ಕಡೆಗೆ ಇವನಿಗೆ ಎಂಥ ದುರ್ಗತಿ ಬಂದು ಒದಗಿತ್ತು ಅಂತ ಹೇಳಿದ್ರೆ, ನಮಾಜ್ ಮಾಡೋವಾಗ ಡೇರೆ ಒಳಗಡೆ ಒಂದು ನೆರಳು ಕಂಡ್ರೆ ಕೂಡ ಎಲ್ಲೋ ಮರಾಠರು ಅಂದರೆ ಕೆಲವ್ರಿಗೆ ನೋವಾಗುತ್ತೆ, ಅದು ಬೇಡ, ಹಿಂದವಿ ಸ್ವರಾಜ್ಯದ ಹಿಂದೂಗಳು ಬಂದು ನನ್ನೆಲ್ಲಿ ತಲೆ ಎತ್ಬಿಡ್ತಾರೋ ಅನ್ನೋ ಮಟ್ಟಿಗೆ ಇವನಿಗೆ ಒಂದು ಭಯ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ 90ನೇ ಇಸ್ವಿಯ ಇಳಿ ವಯಸ್ಸಿನಲ್ಲಿ ಇವನು ಪ್ರಾಣ ಬಿಟ್ಟಾಗ ನಾನು ಹೇಳಿದ್ನಲ್ಲ, ಮುವಾಜುವಮ್ ಅಂತ ಶಾ ಆಲಮ್ಮು, ಅವನಿಗೆ 60 ವರ್ಷ ಆಗಿರುತ್ತೆ. ಅವನು ಇವನ ಒಂದು ಸಾಮ್ರಾಜ್ಯವನ್ನು ಮುನ್ನಡೆಸೋ ಗತಿಗೆ ಹೋಗ್ತಾನೆ. ಹಾಗಾಗಿ ಇಂಥ ಅಧರ್ಮಗಳು ಮಾಡಿದ್ದಕ್ಕೇ ಮೊಘಲ್ ಸಾಮ್ರಾಜ್ಯ ಯಾವ ರೀತಿಯಾಗಿ ಅಂತ್ಯ ಆಯಿತು. ಶೌಚಾಲಯ ಇತ್ತಲ್ಲ ಇವರ ಒಂದು ಅರಮನೆಗಳಲ್ಲಿ, ಅದಕ್ಕೆ ಹಾಕಿದ್ದ ಚಿನ್ನದ ತಗಡುಗಳಿಂದ ಹಿಡಿದು ಕಿತ್ಕೊಂಡು ಹೊರಟೋಯ್ತು. ಅದನ್ನು ಸೈನಿಕರು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡು ಹೋದ್ರು. ಅಂಥ ಎಲ್ಲ ವಿಷಯಗಳಿದೆ, ಅದನ್ನೆಲ್ಲ ನಾವು ಮುಂದೆ ಒಂದು ದಿನ ಮಾತಾಡೋಣ. ಆದರೆ ಔರಂಗಜೇಬನ ಕ್ರೌರ್ಯ ಅವನ ಇಳಿ ವಯಸ್ಸಿನಲ್ಲಿ ಪಶ್ಚಾತ್ತಾಪದೊಂದಿಗೆ ಅಂತ್ಯ ಆಗುತ್ತೆ. ಅವನು ತನ್ನ ಮಗನಿಗೆ ಈ ಥರನೇ ಬರಿತಾನೆ. ಯಾಕೆಂದರೆ ಸ್ವತಃ ಗುರುಗಳಿಗೆ ಬೆಲೆ ಕೊಡದೇ ಇರತಕ್ಕಂಥ ಒಬ್ಬ ಪರಮ ಪಾಪಿ ಈ ಔರಂಗಜೇಬ. ಪಟ್ಟಾಭಿಷೇಕಕ್ಕಾದಾಗ ಮುಲ್ಲಾ ಶಾ ಅಂತನೋ ಏನೋ ಇವನು ಗುರುಗಳ ಹೆಸರು, ಆತ ಬಂದಾಗ 3 ತಿಂಗಳುಗಳ ಕಾಲ ಕಾಯಿಸಿ, ಏನಯ್ಯ ನೀನು ನನಗೆ ಕಲಿಸ್ಕೊಟ್ಟಿರೋ ಒಂದು ಭಾಷೆಯನ್ನು ಕಲಿಸ್ಕೊಡ್ಲಿಲ್ಲ, ಒಂದು ಆಡಳಿತ ಕಲಿಸ್ಕೊಡ್ಲಿಲ್ಲ, ನಾನು ಇವತ್ತು ಹೆಂಗೆ ಆಡಳಿತ ಮಾಡೋದು, ನಾನು ನಿನ್ನ ಬಿಟ್ಟಿರೋದೇ ದೊಡ್ಡ ವಿಷಯ, ಹೋಗು ಅಂತ ಹೇಳುವಂಥ ಮಾತುಗಳನ್ನು ಬೈದು ಬರಿಗೈಯಲ್ಲಿ ಅಟ್ಟಿದಂತಹ ಮಹಾನ್ ಶಿಷ್ಯ ಔರಂಗಜೇಬ. ಇವನನ್ನು ನಾವು ಹೋಗಿ ಅಬು ಅಜ್ಮಿ ಅಂತ ಹೇಳುವಂಥ ಅವಿವೇಕಿ ಸಮರ್ಥನೆ ಮಾಡೋಕ್ಕೆ ಹೊರಟಿದ್ದಾನೆ. ಹಾಗಾಗಿನೇ ಇವತ್ತು ಪಾಪ ಬೆನ್ನುಮೂಳೆಯಲ್ಲಿ ನೋವಿದ್ರೂ ನಮ್ಮ ಬಾಳ್ ಠಾಕ್ರೆ ಅವರು ಇದ್ರಲ್ಲ, ಹಿಂದುತ್ವದ ಹುಲಿ, ಅವರು ಮರಿ ಇದ್ದಾರಲ್ಲ ಉದ್ಧವ್ ಠಾಕ್ರೆ ಅವರು, ಬೆನ್ನು ನೋವಿನಲ್ಲೂ ಎದ್ದು ಬಂದುಬಿಟ್ಟು ಇವ್ರನ್ನ ಎಷ್ಟು ದಿನ ಸಸ್ಪೆಂಡ್ ಮಾಡಿದ್ದಾರೆ, ಒಂದು ವಾರದ ಮಟ್ಟಿಗಲ್ಲ, ಇವನ್ನ ಪರ್ಮನೆಂಟಾಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಟ್ಟಿರ್ತಕ್ಕಂಥದ್ದು. ಆ ಯೋಗಿ ಆದಿತ್ಯನಾಥ್ ಅವರು ಸಂಸತ್ತಲ್ಲೇ ಹೇಳ್ಬಿಟ್ರು, ಅಂದರೆ ಅಲ್ಲಿನ ವಿಧಾನಸಭೆಯಲ್ಲೇ ಹೇಳ್ಬಿಟ್ರು, ಸಂಸತ್ತಲ್ಲ ವಿಧಾನಸಭೆಯಲ್ಲೇ ಸ್ಪಷ್ಟಪಡಿಸ್ಬಿಟ್ರು. ಉತ್ತರ ಪ್ರದೇಶದಲ್ಲಿ ಯಾರ ಮುಂದೆ? ನಮ್ಮ ಅಖಿಲೇಶ್ ಯಾದವ್ ಅವ್ರ ಮುಂದೆ. ಮಹಾನ್ ಮಾನವತಾವಾದಿ, ಸೆಕ್ಯುಲರ್ ವಾದಿ ಅಂತ ಹೇಳ್ತಾರಲ್ಲ, ನಮ್ಮ ಅಖಿಲೇಶ್ ಯಾದವ್ ಅವ್ರಿಗೆ ಹೇಳ್ತಾರೆ, ಇವನ್ನ ನಿಮ್ಮ ಪಕ್ಷದಿಂದ ಸಸ್ಪೆಂಡ್ ಮಾಡಿ, ಮಹಾರಾಷ್ಟ್ರದಲ್ಲಿ ಅವನ್ನ ಸಸ್ಪೆಂಡ್ ಮಾಡೋಕ್ಕೆ ನಿಮಗೇನು ಮಾಡೋಕ್ಕಾಗಿಲ್ಲ ಅಂದರೆ ಉತ್ತರ ಪ್ರದೇಶಕ್ಕೆ ಕೊಡಿ, ಅವ್ರನ್ನ ಕರ್ಕೊಂಬನ್ನಿ, ನಾವು ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕೋ ಕೊಡ್ತೀವಿ ಅಂತ ಹೇಳುವಂಥ ಮಾತುಗಳು ಇವತ್ತು ಮುನ್ನೆಲೆಗೆ ಬಂದಿದೆ. ಮಿಸ್ಟರ್ ಅಬು ಅಜ್ಮಿ ಅವರೇ ತಿಳ್ಕೊಳ್ಳಿ, ಇವತ್ತು ಹಿಂದೂ ಸಮಾಜ ಜಾಗೃತ ಆಗಿದೆ. ಆದರೆ ನನಗೆ ಈತನಿಗೊಂದು ಹಿಂದಿಯಲ್ಲಿ ಹೇಳಲೇಬೇಕು, ಹಿಂದೂ ಸಮಾಜ ಅಭಿ ಜಾಗೃತ ಹೋ ಗಯಾ ಹೈ. ಆಪ್ ಇತಿಹಾಸ को कितना छुपाया तो भी वो सच बाहर निकल के आया. इसीलिए अभी का जो पीढ़ी है इतिहास को समझ गया. हमारे साथ जो है डोंगी इतिहास को सिखाया गया था, सच्चा इतिहास दूसरा है करके. ಹಾಗಾಗಿ ಧರ್ಮವೀರ ಸಂಭಾಜಿಯನ್ನು ನೀವೆಲ್ಲಾದರೂ ಅಲ್ಲಗಳಿಯಲಿಕ್ಕೆ ಹೋದರೆ, ನಿನ್ನಂಥ ಮೂರ್ಖ, ಆಪ್ಕಾ ಜೈಸಾ ಮೂರ್ಖ ಇಸ್ ಭಾರತ್ ಕೆ ಅಂದರ್ ಕೋಯಿ ನಹೀ ಹೇ ಅಂತ ಹೇಳುವಂಥ ವಿಷಯವನ್ನು ಇಡೋದ್ರ ಮುಖಾಂತರ ನಾನಿವತ್ತು ಔರಂಗಜೇಬನ ಕ್ರೌರ್ಯಕ್ಕೆ
ತಕ್ಕ ಮಟ್ಟಿನ ಕಡಿವಾಣ ಹಾಕ್ತೀನಿ. ಮುಂದೆ ಇನ್ನೂ ಕೆಲವು ವಿಷಯಗಳು ಇವ್ರದೆಲ್ಲ ಕೆದಕೋದಿದೆ, ಅದನ್ನು ಕೆದಕುವ ಸಂದರ್ಭ ಬಂದಾಗ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಸ್ಪಷ್ಟಪಡಿಸಿದಂಥ ಯಾವುದೇ ವಿಷಯಗಳನ್ನು ನಾನು ಪುಂಖಾನುಪುಂಖವಾಗಿ ಪುಂಗಿ ಊದ್ತಾರೆ ಅಂತ ಕಾಮಿಟ್ ಹಾಕೋರಿಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನಂಬಲು ಅರ್ಹವಾದಂಥ ಕೆಲವು ಗ್ರಂಥಗಳಿದೆ. ಟ್ರಾವೆಲ್ಸ್ ಇನ್ ದ ಮೊಘಲ್ ಎಂಪೈರ್, ಫ್ರಾನ್ಸಿಸ್ ಬರ್ನಿಯರ್ ಬರೆದಿರೋವಂಥದ್ದು. ಈತ ಒಬ್ಬ ವೈದ್ಯ. ಅದಾದಮೇಲೆ ಮೊಹಮ್ಮದ್ ಸಾಕಿ ಮುಸ್ತಾಹಿದ್ ಖಾನ್, ಈತ ಬೇರೆ ಯಾರೂ ಅಲ್ಲ, ಈತ ಔರಂಗಜೇಬನ ದರ್ಬಾರ್ನಲ್ಲಿ 40 ವರ್ಷಗಳ ಕಾಲ ಇರ್ತಾನೆ ಆಡಳಿತದಲ್ಲಿ. ಜೊತೆ ಔರಂಗಜೇಬನ ಕಾಲ ನಂತರದಲ್ಲಿ ಈತ ಆಸಿರ್ ಆಲಂಗೀರ್ ಅಂದರೆ ಔರಂಗಜೇಬ ಅವನಿಗಿದ್ದಂಥ ಬಿರುದದು. ಆ ಬಿರುದಿನ ಹೆಸರಿನಲ್ಲಿ ಬರೆದಿರೋವಂಥ ಗ್ರಂಥಗಳಲ್ಲಿ ಇವೆಲ್ಲ ಉಲ್ಲೇಖ ಆಗಿದೆ. ಅದಾದಮೇಲೆ ಮೀರ್ ಹತ್ ಹೇ ಆಲಮ್ ಅನ್ನೋವಂಥ ಒಂದು ಗ್ರಂಥ ಇದೆ. ಇದು ಇವ್ರ ಹೆಸರುಗಳೇ ಓದೋದಕ್ಕೆ ಕಷ್ಟ. ಬಕ್ರಾನರ್ ಖಾನ್ ಅನ್ನೋನು ಬರೆದಿರೋದು. ಈತ ಒಬ್ಬ ಪರ್ಷಿಯನ್ ರೈಟರ್. ಮತ್ತು ವಿನ್ಸೆಂಟ್ ಸ್ಮಿತ್ ಅಂತ ಒಬ್ರು ಇರ್ತಾರೆ, ಆಕ್ಸ್ಫರ್ಡ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋದರಲ್ಲಿ ಇವ್ರು ಬರೆದಿರ್ತಾರೆ. ಮತ್ತು ಕಾಫಿ ಖಾನ್ ಅನ್ನೋನು ಮಂತಗಪ್ಕುದ್ ಐ ಲುಖಾಬ್ ಅನ್ನುವಂತಹ ಒಂದು ಇದನ್ನು ಬರೆದಿದ್ದಾನೆ ಗ್ರಂಥ. ಈ ಎಲ್ಲ ಗ್ರಂಥಗಳಲ್ಲಿದೆ. ಅದು ಅಲ್ಲದೆ ಜೋಧುನಾಥ್ ಸರ್ಕಾರ್ ಅಂತ ನಮ್ಮ ಹಿಸ್ಟಾರಿಯನ್ಸ್ ಬರೆದಿರೋವಂಥ ಎಲ್ಲ ಇತಿಹಾಸದ ಪುಟಗಳಲ್ಲಿ ಇವೆಲ್ಲ ಇರತಕ್ಕಂಥದ್ದು. ಆದರೆ ನಾನು ನಿಮಗೆ ಬ್ಲ್ಯಾಕ್ ಡೇ ಆಗಿತ್ತು ಅಂತ ಹೇಳಿದ್ನಲ್ಲ, ಅದನ್ನೊಂದನ್ನು ಹೇಳ್ದೇ ಇದ್ದರೆ ನನ್ನ ಕರುಳು ತಂಪಾಗಲ್ಲ. ಕೇಳಿಸ್ಕೊಳ್ಳಿ, ಹಿಂದೂಗಳು ಇವತ್ತು ಎಲ್ಲರೂ ನ್ಯಾಯಕ್ಕೋಸ್ಕರ ಪರಿತಪಿಸ್ತಾ ಇರೋವಂಥ ಹಿಂದೂಗಳೆಲ್ಲ ದಯವಿಟ್ಟು ತಿಳ್ಕೊಳ್ಳಿ. 1679 ಏಪ್ರಿಲ್ 2ನೇ ತಾರೀಕು ಈತ ಏನು ಔರಂಗಜೇಬ ಫರ್ಮಾನನ್ನು ಹೊರಡಿಸ್ತಾನೆ, ಬಹಿರಂಗವಾಗಿ ಜಿಹಾದನ್ನು ಘೋಷಣೆ ಮಾಡ್ತಾನೆ. ಆವಾಗ ದೆಹಲಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂಗಳು ಸೇರ್ತಾರೆ, ನಮ್ಮ ಕೈಯಲ್ಲಿ ಜಿಜಿಯಾ ಟ್ಯಾಕ್ಸನ್ನು ಕಟ್ಟೋಕ್ಕಾಗಲ್ಲ ಅಂತ. ಆದರೆ ಪಾಪ ಆಲಂಗೀರ್ ಬಾದಶಾ ಔರಂಗಜೇಬ್ ಅವ್ರಿಗೆ ನಮಾಜ್ಗೆ ಹೋಗೋಕ್ಕೆ ಟೈಮ್ ಆಗ್ಬಿಡುತ್ತೆ. ಆವಾಗ ಅವ್ರಿಗೆ ಏನು ದಿಕ್ತೋಚಲ್ಲ, ಏನು ಮಾಡೋದು ಅಂತ ಗಜಶಾಲೆ ಕಡೆ ತಿರುಗಿ ನೋಡಿದಂಥ ಔರಂಗಜೇಬ ಏನು ಮಾಡ್ತಾನೆ, ಆನೆಗಳನ್ನ ತಂದು ಈ ಮೂರ್ಖ ಕಾಫಿರರ ಮೇಲೆ ಹತ್ತಿಸಿ ಅಂತಾನೆ. ಆವಾಗ ಸೈನಿಕರು ಆನೆಗಳನ್ನು ತಂದು ಗಜಪಡೆಯನ್ನು ನಿಶಸ್ತ್ರರಾಗಿರುವಂಥ ಈ ಹೋರಾಟವನ್ನು ಮಾಡ್ತಾ ಇರುವಂಥ ಹಿಂದೂಗಳ ಮೇಲೆ ಹತ್ತಿಸ್ತಾರೆ. ಸಾವಿರಾರು ಜನ ಸೋತೋಗ್ಬಿಡ್ತಾರೆ. ಅದ್ರ ಮಧ್ಯದಲ್ಲಿ ಪಾಪ ಆಲಂಗೀರವರು ಜಾಗವನ್ನು ಸರಿ ಮಾಡ್ಕೊಂಡೋಗಿ ದೆಹಲಿಯಲ್ಲಿ ನಮಾಜನ್ನು ಮಾಡ್ತಾರೆ. ಇಂಥ ಮಹಾನ್ ಮಾನವತಾವಾದಿಯನ್ನು ಸಮರ್ಥನೆ ಮಾಡ್ತಕ್ಕಂಥ ಅಬು ಅಜ್ಮಿ ಅನ್ನೋರಿಗೆ ನಮ್ಮ ಕಾನೂನಿನ ಚೌಕಟ್ಟಿನ ಒಳಗೆ ಯಾವುದೇ ವಿಧವಾದ ಶಿಕ್ಷೆ ಇಲ್ಲವೇ, ನಮ್ಮಂಥ ಮೂರ್ಖರು ನಾವಿನ್ನೂ ಈ ದೇಶದಲ್ಲಿ ಉಳಿದಿದ್ದೀವ ಅನ್ನೋವಂಥ ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಮುಂದೆ ಮತ್ತು ಸಮಸ್ತ ಹಿಂದೂ ಸಮಾಜದ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇನೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಜೈ ಸಾಂಬಾಜಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.